ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ದಿನಾಂಕವನ್ನು ಇವತ್ತು ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ಘೋಷಣೆ ಮಾಡಿದೆ. 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 3 ಹಂತದಲ್ಲಿ ವಿಧಾನಸಭಾ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ. ಸೆಪ್ಟೆಂಬರ್ 18ಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಸೆಪ್ಟೆಂಬರ್ 25ಕ್ಕೆ ಎರಡನೇ ಹಂತದ ಚುನಾವಣೆಯನ್ನು ನಡೆಸಲಾಗುತ್ತೆ. ಅಕ್ಟೋಬರ್ 1ನೇ ತಾರೀಕು 3ನೇ ಹಂತದ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಅಕ್ಟೋಬರ್ 4ನೇ ತಾರೀಕು ಮತ ಎಣಿಕೆ ಇದ್ದು ಅವತ್ತು ಫಲಿತಾಂಶ ಏನು ಅನ್ನೋದು ಪ್ರಕಟ ಆಗುತ್ತೆ. ಆರ್ಟಿಕಲ್ 370 ರದ್ದಿನ ಬಳಿಕ ನಡೀತಾ ಇರುವಂತಹ ಚುನಾವಣೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿದ್ದು 3 ಹಂತಗಳಲ್ಲಿ ಚುನಾವಣೆ ನಡೆಸೋದಾಗಿ ಕೂಡ ಪ್ರಕಟಣೆಯನ್ನ ಮಾಡಿದೆ. ಸೊ ಈ 3 ಹಂತಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡಲಾಗಿದೆ. ಜಮ್ಮು ಕಾಶ್ಮೀರದ 90 ಕ್ಷೇತ್ರಗಳಿಗೆ 3 ಹಂತದಲ್ಲಿ ಮತದಾನ ನಡೆಸ್ತಾರೆ. ಸೆಪ್ಟೆಂಬರ್ 18 ಮೊದಲ ಹಂತ, 24 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಸೆಪ್ಟೆಂಬರ್ 25ಕ್ಕೆ ಎರಡನೇ ಹಂತ, 26 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಅಕ್ಟೋಬರ್ 1ನೇ ತಾರೀಕಿನಂದು 3ನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯುತ್ತೆ. 40 ಕ್ಷೇತ್ರಗಳಿಗೆ ಚುನಾವಣೆಯನ್ನ ನಡೆಸಲಾಗುತ್ತೆ. ಒಟ್ಟು 90 ಕ್ಷೇತ್ರಗಳ ಚುನಾವಣೆ 3 ಹಂತಗಳಲ್ಲಿ ನಡೆಯುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಅಕ್ಟೋಬರ್ 4ನೇ ತಾರೀಕು ಮತ ಎಣಿಕೆಯನ್ನ ಮಾಡಲಾಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ. ಇನ್ನು ಹರಿಯಾಣದ 90 ಕ್ಷೇತ್ರಗಳಿಗೆ ಅಕ್ಟೋಬರ್ 1ರಂದು ಮತದಾನ ನಡೆಯುತ್ತೆ. ಹರಿಯಾಣದಲ್ಲಿ ಅಕ್ಟೋಬರ್ 4ನೇ ತಾರೀಕು ಫಲಿತಾಂಶ, ಈ 2 ರಾಜ್ಯಗಳ ಫಲಿತಾಂಶ ಅಕ್ಟೋಬರ್ 4ನೇ ತಾರೀಕು ಪ್ರಕಟ ಆಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ಎಲ್ಲ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನಿರ್ದೇಶನದ ಆಧಾರದ ಮೇಲೆ ಈಗ ಚುನಾವಣಾ ದಿನಾಂಕ ಘೋಷಣೆಯಾಗಿರುವುದನ್ನು ಸ್ವಾಗತಿಸಿದ್ದಾರೆ. ಅಕ್ಟೋಬರ್ 1ನೇ ತಾರೀಕು ಮತದಾನ ನಡೆಯುತ್ತೆ. ಅಕ್ಟೋಬರ್ 4ನೇ ತಾರೀಕು ಹರಿಯಾಣದ ಮತದಾನದ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಒಂದೇ ಹಂತದಲ್ಲಿ ಹರಿಯಾಣಕ್ಕೆ ವಿಧಾನಸಭಾ ಚುನಾವಣೆಯನ್ನು 90 ಕ್ಷೇತ್ರಗಳಿಗೆ ನಡೆಸೋದಾಗಿ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಆರ್ಟಿಕಲ್ 370ಯ ನಂತರದಲ್ಲಿ ಈಗ ಚುನಾವಣೆ ಆಗ್ತಾ ಇರೋದು. ಸೊ ಅಲ್ಲಿ 3 ಹಂತಗಳ ಚುನಾವಣೆ ನಡೆಯೋದು ಅನಿವಾರ್ಯವೂ ಕೂಡ ಹೌದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನೋಡಬೇಕಾಗಿದೆ. ಆರ್ಟಿಕಲ್ 370 ರದ್ದತಿಯ ನಂತರದಲ್ಲಿ ಈ ಚುನಾವಣೆ. ಸೊ 3 ಹಂತಗಳ ಚುನಾವಣೆಯನ್ನು ಚುನಾವಣಾ ಆಯೋಗ ನಿರ್ಧರಿಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಕೊಟ್ಟಿತ್ತು ಚುನಾವಣೆಯನ್ನು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸೆಪ್ಟೆಂಬರ್ 30ರ ಒಳಗಾಗಿ ವಿಧಾನಸಭೆ ಚುನಾವಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು. ಆ ನಿರ್ದೇಶನದ ಬೆನ್ನಲ್ಲೇ ಈಗ ಕೇಂದ್ರ ಚುನಾವಣಾ ಆಯೋಗ ಕೂಡ ವಿಧಾನಸಭೆ ಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಿರುವಂತದ್ದು. ಒಟ್ಟು 90 ವಿಧಾನಸಭೆ ಕ್ಷೇತ್ರಗಳಿರುವಂತಹ ಜಮ್ಮು ಕಾಶ್ಮೀರದಲ್ಲಿ 3 ಹಂತದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಆಯೋಗ ತೀರ್ಮಾನ ಮಾಡಿರುವಂತದ್ದು. ಈ ಹಿಂದೆ 7-8 ಹಂತದಲ್ಲಿ ಚುನಾವಣೆಯನ್ನು ನಡೆಸಲಾಗ್ತಾ ಇತ್ತು. ಈ ಬಾರಿ ಸ್ವಲ್ಪ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಿ 3 ಹಂತದಲ್ಲಿ ಚುನಾವಣೆಯನ್ನ ಮತ್ತೆ ಕಡಿಮೆ ಅವಧಿಯಲ್ಲಿ ಚುನಾವಣೆಯನ್ನ ಮುಕ್ತಾಯ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿರುವಂತದ್ದು. ಹೆಚ್ಚು ಹಂತಗಳಲ್ಲಿ ಚುನಾವಣೆ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಸೆಕ್ಯೂರಿಟಿಯ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು. ಈ ಹಿಂದೆ ಲೋಕಸಭೆ ಚುನಾವಣೆ ನಡೆಸಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಪ್ರಾಬ್ಲಮ್ಗಳಾಗಿರ್ಲಿಲ್ಲ. ಹಾಗಾಗಿ ಈ ಬಾರಿ ಕೂಡ ಅದೇ ಲೆಕ್ಕಾಚಾರದಲ್ಲಿ ಮತ್ತೆ ಅದೇ ವಿಶ್ವಾಸದಲ್ಲಿ 3 ಹಂತದಲ್ಲಿ ವಿಧಾನಸಭೆ ಚುನಾವಣೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿರುವಂತದ್ದು. ಮೊದಲನೇ ಹಂತ ಮುಂದಿನ 18ನೇ ತಾರೀಕು, ಅದಾದ ಮೇಲೆ ಸೆಪ್ಟೆಂಬರ್ 25 ಮತ್ತೆ ಅಕ್ಟೋಬರ್ 1ನೇ ತಾರೀಕು 3 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 4ನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ. ಇದ್ರ ಜೊತೆಗೆ ಹರಿಯಾಣದ ಕೂಡ ಚುನಾವಣೆ ನಿಗದಿಯಾಗಿರುವಂತದ್ದು. ಅದು ಕೂಡ 90 ಕ್ಷೇತ್ರಗಳಿದ್ದಾವೆ. ಅದು ಕೂಡ ಅಕ್ಟೋಬರ್ 1ನೇ ತಾರೀಕು ಚುನಾವಣೆ. ಓಕೆ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.